ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಾರಿ ನಾನು ನಮ್ಮೂರಿನ ಕಡೆ ಹೋದಾಗ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇತ್ತು. ನನ್ನ ದೊಡ್ಡಮ್ಮ ನನಗಿಷ್ಟ ಅಂತ ಕಾಡು ಮಾವಿನ ಹಣ್ಣನ್ನು ಆರಿಸ್ಕೊಂಡು ಬಂದು ರೆಡಿ ಇಟ್ಟಿದ್ರು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾಡು ಮಾವಿನ ಹಣ್ಣಿನ ಸಿಹಿ ಗೊರಟೆ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಮಾವಿನ ಹಣ್ಣನ್ನು 2 ಸಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಕಾಡು ಮಾವಿನ ಹಣ್ಣಿನ ರುಚಿ ಒಂಥರ ಹುಳಿ ಮತ್ತು ಸಿಹಿ ಇರೋದ್ರಿಂದ ಸಾಸಿವೆ ಸಿಹಿ ಗೊರಟೆ ಎಲ್ಲ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಾವಿನ ಹಣ್ಣನ್ನೆಲ್ಲ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ಆರೋದಕ್ಕೆ ಬಿಡಬೇಕು. ನಾನಿಲ್ಲಿ ಗಾಳಿನಲ್ಲೇ ಹಾಕಿರೋದ್ರಿಂದ ತುಂಬ ಬೇಗ ಆರೋಗತ್ತೆ. 1 ತಾಸಿನ ನಂತರ ನೋಡಿ ಸ್ವಲ್ಪನೂ ನೀರಿನ ಪಸೆ ಉಳ್ಕೊಂಡಿಲ್ಲ. ನಂತರ ಇದನ್ನು ಒಂದೊಂದಾಗಿ ಸಿಪ್ಪೆ ತೆಗಿತಾ ಹಣ್ಣು ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸಿಪ್ಪೆಲ್ ಕೂಡ ಮಾವಿನ ಹಣ್ಣಿನ ರಸ ಇರೋದ್ರಿಂದ ವೇಸ್ಟ್ ಮಾಡೋದು ಬೇಡ. ಒಂದೊಂದೇ ಮಾವಿನ ಹಣ್ಣನ್ನು ಬಿಡಿಸ್ಕೊಂಡಾದ್ಮೇಲೆ ಸಿಪ್ಪೆನೆಲ್ಲ ಸೇರಿಸಿ ಹೀಗೆ ಹಿಂಡಿದ್ರೆ ರಸ ಸ್ವಲ್ಪನೂ ವೇಸ್ಟ್ ಆಗಲ್ಲ, ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ. ನಂತರ ಮಾವಿನ ಹಣ್ಣನ್ನೆಲ್ಲ ಹೀಗೆ ಕೈಯಲ್ಲೇ ಹಿಂಡ್ತಾ ಇದ್ದೀನಿ. ಗೊರಟೆಯಿಂದ ಈ ಪಲ್ಪ್ ಫುಲ್ ಸಪ್ರೇಟ್ ಆಗಬೇಕು. ಆ ರೀತಿ ಹಿಂಡ್ಕೊಂಡಾದ್ಮೇಲೆ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಿಪ್ಪೆ ಏನಾದರೂ ಉಳ್ಕೊಂಡಿದ್ರೆ ಕ್ಲೀನಾಗಿ ಸಪ್ರೇಟ್ ಮಾಡಿ ಸ್ಟವ್ ಮೇಲೆ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಈ ರೀತಿಯಾಗಿರೋ ಲೋಟದಲ್ಲಿ 2 ಕಪ್ ಆಗೋಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಎಕ್ಸ್ಟ್ರಾ ಬೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕಾಯಿಸೋದಕ್ಕೆ ಇಡಬೇಕು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟಾಗಿ ಅನಿಸುತ್ತೆ. ಹೀಗೆ ಮೀಡಿಯಂ ಫ್ಲೇಮ್ನಲ್ಲಿ ಇದು ಗಟ್ಟಿ ಆಗೋ ತನಕ ಕಾಯಿಸಬೇಕು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಅಂತೇನಿಲ್ಲ. ಮಧ್ಯದಲ್ಲಿ 1 ನಿಮಿಷಕ್ಕೊಂದ್ಸಲ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಬಾಣಲೆಗೆ ಹಿಡ್ಕೊಳ್ಳಲ್ಲ ಇದು. ಈ ರೀತಿ ಕುದಿತಾ ಬಂದಾಗೇನೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬಂದಂಗೆನೆ ನೀವು ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ನೋಡ್ತಿದ್ದೀರಲ್ಲ, ಲಾಸ್ಟಲ್ಲಿ ಇದಿಷ್ಟು ಗಟ್ಟಿ ಆದರೆ ಸಾಕು. ಇದು ಪೂರ್ತಿಯಾಗಿ ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಬರುತ್ತೆ. ನಾನಿವಾಗ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನದ ತನಕ ಇದು ಫ್ರೆಶ್ ಆಗೇನೆ ಇರುತ್ತೆ. ಮೊಸರನ್ನದ ಜೊತೆ ಮಾವಿನ ಹಣ್ಣಿನ ಸಿಹಿ ಗೊರಟೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಕಾಡು ಮಾವಿನ ಹಣ್ಣು ಏನಾದರೂ ಸಿಕ್ಕಿದ್ರೆ ಈ ರೀತಿ ಸಿಹಿ ಗೊರಟೆ ಮಾಡಿಕೊಂಡು ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.